ತಮ್ಮೆಲ್ಲರೂ ಕೂಡ ನಮಸ್ಕಾರ. ನಾನು ಅರುಣ್ ಕುಮಾರ್ ದಾವಣಗೆರೆಯಿಂದ. ತಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತದ್ದಂತಹ ಒಂದು ಫಲಿತಾಂಶ ಅಂದ್ರೆ ವಿಲೇಜ್ ಅಕೌಂಟೆಂಟ್ ಆಫೀಸರ್ಗೆ ಸಂಬಂಧಪಟ್ಟಂತ ಮುಂದಿನ ಪ್ರಕ್ರಿಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೇಳ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಯನ್ನ ಕಳೆದ ವಿಡಿಯೋದಲ್ಲಿ ನಾನು ಒದಗಿಸಿದ್ದೆ. ಇದೀಗ ಬಂದಿರತಕ್ಕಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತ ಕೆಲಸ ಮಾಡ್ತಾ ಇದ್ದೀನಿ. ನೋಡಿ, ವಿಲೇಜ್ ಅಕೌಂಟೆಂಟ್ ಆಫೀಸರ್ ಹುದ್ದೆಗಳಿಗಾಗಿ ಯಾರೆಲ್ಲರೂ ಕೂಡ ಪರೀಕ್ಷೆನ ಬರೆದಿದ್ದು ಅದರಲ್ಲಿ ಒಟ್ಟು ಅರ್ಹ ಅಭ್ಯರ್ಥಿಗಳು ಎಷ್ಟು ಜನ ಇದ್ದಾರೆ ಅಂದ್ರೆ 45,933 ಜನ. ಅಂದ್ರೆ 45,933 ಜನ ಮಾತ್ರ 70 ಅಥವಾ 70ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದುಕೊಂಡು ಮುಂದಿನ ಪ್ರಕ್ರಿಯೆಗಳಿಗೆ ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ. ಎಷ್ಟು? 45,933 ಜನ. ಅದರಲ್ಲಿ ಏನಾಯ್ತು ಅಂತಂದ್ರೆ, ಈಗ ನೋಡಿ, ಈ ಅನುಮೋದನೆ ಆಗಿರ್ತಕ್ಕಂಥ ಹುದ್ದೆಗಳಿಗೆ ಪ್ರಾಧಿಕಾರ ನೀಡಿರತಕ್ಕಂತಹ ಒಂದು ಮೆರಿಟ್ ಪಟ್ಟಿಯಲ್ಲಿ 1:3 ಅನುಪಾತದಂತೆ ದಾಖಲಾತಿ ಪರಿಶೀಲನೆಗೆ ಆಹ್ವಾನಿಸಿ ದಾಖಲಾತಿ ಪರಿಶೀಲಿಸಿ 1:1 ಅನುಪಾತದಂತೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಲಿಕ್ಕೆ ಅವಕಾಶವನ್ನ ನೀಡಲಾಗ್ತದೆ. ಅಂದ್ರೆ ಈಗ 1:3 ಏನ್ ಮಾಡ್ತಾರೆ ಅಂದ್ರೆ ಕಾಲ್ ಮಾಡ್ತಾರೆ. 1:3 ಅಂದ್ರೆ ಈಗ 45,933 ಜನ ಏನು 70 ಅಥವಾ 70ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿದ್ದಾರಲ್ಲ, ಅವರಲ್ಲಿ ಏನ್ ಮಾಡ್ತಾರೆ ಅಂದ್ರೆ 1:3 ಅನುಪಾತದಲ್ಲಿ ಬೇರೆ ಬೇರೆ ಡಿಸ್ಟಿಕ್ ನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಆ ಜಿಲ್ಲಾಧಿಕಾರಿಗಳು ನಿಮಗೆ ಏನ್ ಮಾಡ್ತಾರೆ, ಕರೀತಾ ಹೋಗ್ತಾರೆ. ಅದು ಪ್ರಕಟಣೆ ಕೂಡ ಆಗತ್ತೆ, ಹೇಳ್ತಾ ಹೋಗ್ತೇನೆ. ನೆಕ್ಸ್ಟ್ ಇದಾದ ನಂತರವಾಗಿ ಏನಪ್ಪಾ ಅಂದ್ರೆ 1:3 ಆದ ನಂತರವಾಗಿ ಮತ್ತೆ ಅದರಲ್ಲಿ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದ ನಂತರವಾಗಿ ಮತ್ತೆ 1:1 ಅಂತ ಕಾಲ್ ಮಾಡ್ತಾರೆ. ಅಂದ್ರೆ ಇಬ್ಬರನ್ನ ತೆಗಿತಾರೆ, 1:1 ಅವ್ರು ಮಾತ್ರ ಬರ್ತಾರೆ. ಈ ರೀತಿಯಾಗಿ ಆಗ್ತದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಡೇಟ್ ಅಲ್ಲಿ ಏನೇನು ಮಾಡ್ತಾರೆ ಅನ್ನೋದನ್ನ ಸ್ವಲ್ಪ ನಾವೀಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಇದೇ ತಿಂಗಳು ಅಂದ್ರೆ ಡಿಸೆಂಬರ್ 20ನೇ ತಾರೀಕಿನಿಂದ, ಅಂದ್ರೆ ಇವತ್ತು 18, ನಾಳೆ ನಾಡ್ದ, ಡಿಸೆಂಬರ್ 20ನೇ ತಾರೀಕಿನಿಂದ 24ನೇ ತಾರೀಕು ತನಕ, ಡಿಸೆಂಬರ್ 20, 21, 22, 23, 24 ಅಂದ್ರೆ ಈ 5 ದಿನಗಳ ಕಾಲ ಏನ್ ಮಾಡ್ತಾರೆ ಅಂದ್ರೆ ಯಾರೆಲ್ಲರೂ ಕೂಡ 1:3 ಅನುಪಾತಕ್ಕೆ ಆಯ್ಕೆ ಆಗಿದ್ದಾರೆ ಅವರ ಒಂದು ಪಟ್ಟಿಯನ್ನು ಪ್ರಕಟಣೆ ಮಾಡಲಾಗ್ತದೆ. ನಾನು ನಿಮಗೆ ಹೇಳ್ತೀನಿ ಯಾರ್ಯಾರು ಬಂದಿದ್ದಾರೆ ಯಾರ್ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಪ್ರಕಟ ಆದ ತಕ್ಷಣವಾಗಿ ನಿಮಗೆ ಹೇಳುವಂತ ಕೆಲಸ ಮಾಡ್ತೀನಿ. ಈ 20ರಿಂದ ಡಿಸೆಂಬರ್ 20ರಿಂದ 24ನೇ ತಾರೀಕು ತನಕ ಅಧಿಸೂಚನೆಯಲ್ಲಿ ನಿಗದಿಯಾಗಿರ್ತಕ್ಕಂಥ ಹುದ್ದೆಗಳ ಎದುರಾಗಿ 1:3 ಅನುಪಾತದಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನ ದಾಖಲೆ ಪರಿಶೀಲನೆಗಾಗಿ ಪ್ರಕಟ ಮಾಡ್ತಾರೆ. ಅಲ್ಲಿ ಹೆಸರುಗಳು ಬಂದಿರುತ್ತದೆ ನೋಡ್ರಿ. ನೀವೆಲ್ಲರೂ ಕೂಡ ದಾಖಲಾತಿ ಪರಿಶೀಲನೆಗಾಗಿ ಈ ಕೆಳಕಂಡಂತ ದಾಖಲಾತಿಗಳನ್ನ ತರಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಿಮಗೆ. 20ರಿಂದ 24ನೇ ತಾರೀಕು ತನಕ ಅದನ್ನ ಸ್ವಲ್ಪ ಗಮನಿಸ್ತಾ ಇರಬೇಕಾಗ್ತದೆ. ನಾನು ಮುಂದಿನ ದಿನಮಾನಗಳಲ್ಲಾದಂತ ಅಪ್ಡೇಟ್ಸ್ ಗಳನ್ನ ಕೊಡ್ತೀನಿ ವಿಡಿಯೋದಲ್ಲಿ. ಇದು ಒಂದು 20ರಿಂದ 24. ಇದಾದ ನಂತರವಾಗಿ ಮುಂದಿನ ತಿಂಗಳು ಅಂದ್ರೆ ಜನವರಿ 2ರಿಂದ ಜನವರಿ 10ನೇ ತಾರೀಕು ತನಕ ಅಂದ್ರೆ ಒಟ್ಟು 9 ದಿನಗಳ ಕಾಲ. 9 ದಿನಗಳ ಕಾಲ ಏನು ಒಂದು ಪ್ರಕ್ರಿಯೆ ನಡೀತದೆ ಅಂದ್ರೆ 1:3 ಅನುಪಾತದಲ್ಲಿ ಯಾರೆಲ್ಲರ ಹೆಸರುಗಳನ್ನ ಪ್ರಕಟ ಮಾಡಲಾಗಿತ್ತಲ್ಲ ಈ 20ನೇ ತಾರೀಕಿನಿಂದ 24ನೇ ತಾರೀಕು ತನಕ ಈ ತಿಂಗಳು, ಅವರಿಗೆಲ್ಲ ಮತ್ತೆ ಇಂಟರ್ವ್ಯೂ ಅಂದ್ರೆ ಪರಿಶೀಲನೆ ಮಾಡಬೇಕಲ್ಲ, ದಾಖಲಾತಿ ಇಂಟರ್ವ್ಯೂ ಇರೋದಿಲ್ಲ, ದಾಖಲಾತಿ ಪರಿಶೀಲನೆ ನಡೀತಕ್ಕಂಥ ಒಂದು ದಿನಾಂಕಗಳು ಜನವರಿ 2ನೇ ತಾರೀಕಿಂದ ಜನವರಿ 10ನೇ ತಾರೀಕು ತನಕ ಇಷ್ಟು ವಿದ್ಯಾರ್ಥಿಗಳಿಗೆ ಅಂದ್ರೆ ಇಷ್ಟು ಅಭ್ಯರ್ಥಿಗಳಿಗೆ 1:3 ಏನ್ ಹೆಸರು ಪಟ್ಟಿ ಬಿಡುಗಡೆ ಮಾಡಲಾಗಿತ್ತಲ್ಲ ಅವರೆಲ್ಲರ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾರೆ. ಯಾವಾಗ್ಲಿಂದ 2ರಿಂದ 10ನೇ ತಾರೀಕು ತನಕ ನಿಮ್ಗೆ ಯಾವ್ಯಾವ ಡೇಟಿಗೆ ಎಲ್ಲಿ ವಿಸಿಟ್ ಮಾಡಬೇಕು ಅದೆಲ್ಲದೂ ಕೂಡ ದಾಖಲಾತಿ ಮುಂದೆ ನಿಮಗೆ ಪ್ರಕಟಣೆ ಮಾಡ್ತಾರೆ. ಇದಾದ ನಂತರವಾಗಿ ಜನವರಿ 15ನೇ ತಾರೀಕು ಏನಾಗುತ್ತೆ, ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಲ್ಲ. 1:1 ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಡುಗಡೆ ಮಾಡಕ್ಕಲ್ಲ, ಇಬ್ಬರನ್ನ ತೆಗೆದು 1:1 ಬಿಡುಗಡೆ ಮಾಡಬೇಕಲ್ಲ. ಅವ್ರನ್ನ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಆಯ್ಕೆ ಪಟ್ಟಿ ಮತ್ತೆ ಹೆಚ್ಚುವರಿ ಆಯ್ಕೆ ಪಟ್ಟಿ ಅವಶ್ಯಕತೆ ಇದೆ ಅಂದ್ರೆ ಪ್ರಕಟ ಮಾಡ್ತಾರೆ. ಇದಾದ ನಂತರವಾಗಿ ಇದು 15ನೇ ತಾರೀಕು 1:1 ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಮಾಡ್ತಾರೆ. ಇದಾದ ನಂತರವಾಗಿ ದಿನಾಂಕ 16ರಿಂದ 23 ಅಂದ್ರೆ ಜನವರಿ ದಿನಾಂಕ 16ನೇ ತಾರೀಕಿಂದ ಜನವರಿ 16ರಿಂದ ಜನವರಿ 23 ತನಕ ಈ ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಡುಗಡೆ ಮಾಡಿರ್ತಲ್ಲ, ತಾತ್ಕಾಲಿಕ ಆಯ್ಕೆ ಪಟ್ಟಿ ಮತ್ತೆ ಹೆಚ್ಚುವರಿ ಆಯ್ಕೆ ಪಟ್ಟಿಗೆ ಇದರಲ್ಲಿ ಏನಾದ್ರೂ ನಿಮ್ಮ ಆಕ್ಷೇಪಣೆಗಳಿತ್ತು ಅಂತಂದ್ರೆ ಆಕ್ಷೇಪಣೆಗಳನ್ನ ಸಲ್ಲಿಸ್ಲಿಕ್ಕೆ ಒಂದು ಅವಕಾಶ ಕೊಡ್ತಾರೆ 16ರಿಂದ 23 ತನಕ. ಇನ್ನು 27ನೇ ತಾರೀಕು ಜನವರಿ 27ನೇ ತಾರೀಕು ಅಂತಿಮ ಆಯ್ಕೆ ಪಟ್ಟಿ ಮತ್ತು ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡ್ತಾರೆ. ಅದಾದ ನಂತರ ಆರ್ಡರ್ ಕಾಪಿ ಸಿಗುತ್ತೆ ನಿಮಗೆ. ಯಾವ ಸ್ಥಳದಲ್ಲಿ ನೀವು ಕೋರಿದ್ರು ಅಲ್ಲಿ ನೀವೇನ್ ಮಾಡ್ಬೋದು, ವಿಲೇಜ್ ಅಕೌಂಟೆಂಟ್ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಆಗಿ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಮುಂದೆ ಹೋಗ್ಬೋದು. ಡೇಟ್ಗಳನ್ನ ಇನ್ನೊಮ್ಮೆ ನೋಡ್ಕೊಳ್ಳೋಣ. ಇದೇ ತಿಂಗಳು 20ರಿಂದ 24ನೇ ತಾರೀಕು 1:3 ಯಾರ್ಯಾರು ಆಯ್ಕೆ ಆಗಿದ್ದಾರೆ ಅವ್ರ ಹೆಸರನ್ನ ಪ್ರಕಟಣೆ ಮಾಡಲಾಗ್ತದೆ. ಆಮೇಲೆ ಜನವರಿ 2ರಿಂದ ಜನವರಿ 10ನೇ ತಾರೀಕು 1:3 ನಲ್ಲಿ ಯಾರ್ಯಾರ ಹೆಸರುಗಳನ್ನ ಪ್ರಕಟ ಮಾಡಿತ್ತೋ ಅವರ ದಾಖಲಾತಿಗಳನ್ನ ಪರಿಶೀಲನೆ ಮಾಡುತ್ತಾರೆ. ಯಾವಾಗ? ಜನವರಿ 2ರಿಂದ ಜನವರಿ 10ನೇ ತಾರೀಕು. ಇನ್ನು ಜನವರಿ 15ನೇ ತಾರೀಕು 1:1 ಆಯ್ಕೆ ಪ್ರಕ್ರಿಯೆ ಅಂದ್ರೆ 1:1
ಯಾರೆಲ್ಲರೂ ಕೂಡ ಆಯ್ಕೆ ಆಗಿದ್ದಾರೋ ಅವ್ರ ಹೆಸರುಗಳನ್ನ ಪ್ರಕಟ ಮಾಡಲಾಗ್ತದೆ. ಇಬ್ಬರನ್ನ ತೆಗಿತಾರೆ, ಒಬ್ಬೊಬ್ಬರನ್ನ ಎಷ್ಟು 1,000 ಅಲ್ವಾ, 1,000 ಜನ ಆಯ್ಕೆ ಮಾಡ್ತಾರೆ. ಇದಾದ ನಂತರವಾಗಿ ಜನವರಿ 16ರಿಂದ ಜನವರಿ 23 ತನಕ ಅದಕ್ಕೆ ಸಂಬಂಧಪಟ್ಟಂತ ನಿಮಗೇನಾದ್ರೂ ಆಕ್ಷೇಪಣೆಗಳಿದ್ದರೆ ನೀವೇನ್ ಮಾಡಬಹುದಾಗಿದೆ, ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. ಇನ್ನ ಜನವರಿ 27ನೇ ತಾರೀಕು ಅಂತಿಮ ಆಯ್ಕೆ ಪಟ್ಟಿ ಮತ್ತೆ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಲಾಗ್ತದೆ. ಆರ್ಡರ್ ಕಾಪಿ ಸಿಗುತ್ತೆ. ಡ್ಯೂಟಿಯನ್ನ ಮಾಡಲಿಕ್ಕೆ ಮುಂದೆ ಹೋಗ್ಲಿಕ್ಕೆ ಬೇಕಾದಂತಹ ಮುಂದಿನ ಪ್ರಕ್ರಿಯೆಗಳ ಬಗ್ಗೆ ಗೈಡ್ಲೈನ್ಸ್ಗಳನ್ನ ತಮಗೆ ತಿಳಿಸ್ಕೊಡ್ಲಾಗ್ತದೆ. ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ಇಂತಹ ವಿಲೇಜ್ ಅಕೌಂಟೆಂಟ್ ಆಫೀಸರ್ಗೆ ಸಂಬಂಧಪಟ್ಟಂತಹ ಮುಂದಿನ ಪ್ರತಿಯೊಂದು ಪ್ರಕ್ರಿಯೆ ತಮ್ಮ ಮುಂದೆ ಬರಬೇಕು ಅಂತ ಹೇಳಿದ್ರೆ ನಾನು ವಿಡಿಯೋ ಹಾಕಿದ ತಕ್ಷಣವಾಗಿ ನಿಮಗೆ ನೋಟಿಫಿಕೇಶನ್ ಬರಬೇಕಲ್ವ, ಹಾಗಾಗಿ ನೀವು ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಅನ್ನ ಮಾಡಿ. ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.